ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ಮಾಘ ಮಾಸದ ಹುಣ್ಣಿಮೆ. ಇದನ್ನ ಮಾಗಿ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ. ಈ ಮಾಗಿ ಹುಣ್ಣಿಮೆಯ ವಿಶೇಷತೆ ಏನು, ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಇದನ್ನೆಲ್ಲ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಅದರ ಸಮಯ ಮತ್ತೆ ಸಂಪೂರ್ಣ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ಅಂದ್ರೆ ಫೆಬ್ರವರಿ 1ನೇ ತಾರೀಕು 2026 ಭಾನುವಾರ, ಮಾಘಿ ಹುಣ್ಣಿಮೆ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗ್ಗೆ 5:50 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ಫೆಬ್ರವರಿ ಅಂದ್ರೆ ಸೋಮವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತ 3:30 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಈ ದಿನದ ವಿಶೇಷತೆನೇ ಸ್ನಾನ, ಮಾಘ ಸ್ನಾನ. ತಪ್ಪದೆ ಪ್ರತಿಯೊಬ್ಬರು ಕೂಡ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು. ಕೆಲವರೆಲ್ಲ ನದಿ ಸ್ನಾನಕ್ಕೆ ಈಗಾಗಲೇ ಹೊರಟಿರ್ತೀರ. ನದಿ ಸ್ನಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಈ ಸಮಯದಲ್ಲಿ ಸ್ನಾನ ಮಾಡ್ಬೋದು. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಸ್ನಾನ ಮಾಡಬೇಕು. ಬೆಳಗ್ಗೆ 7 ಗಂಟೆ ಒಳಗಾಗಿ ಮನೇಲಿ ಪೂಜೆ ಕೂಡ ಮಾಡಬೇಕು. ತುಂಬ ಒಳ್ಳೆಯದು. ಅಲ್ಲದೆ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನ ಆಂಜನೇಯ ಸ್ವಾಮಿ ಪೂಜೆಗೆ, ಲಕ್ಷ್ಮೀನಾರಾಯಣನ ಪೂಜೆಗೆ, ಶಿವ ಪೂಜೆ, ಸೂರ್ಯನ ಪೂಜೆ, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅದರಲ್ಲೂ ತುಂಬ ವಿಶೇಷತೆ ಅಂದರೆ ಈ ದಿನ ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆ. 5 ದಿನಗಳ ಜಾತ್ರೆ ನಡೀತಾ ಇರುತ್ತೆ. ಅಲ್ಲದೆ ನಮ್ಮ ತಲಕಾಡಿನ ಹತ್ರ ಇರೋ ಅಂಥ ಮುಡುಕುತೊರೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಅಲ್ಲೂ ಕೂಡ 5 ದಿನದ ಜಾತ್ರೆ ಈಗ ನಡೀತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಭ್ರಮರಾಂಬಾ ದೇವಿ. ಭ್ರಮರಾಂಬಾ ದೇವಿ ಅಂದರೆ ಅವರು ಕೂಡ ಪಾರ್ವತಿ ದೇವಿಯ ಸ್ವರೂಪನೇ. ಹಾಗಾಗಿ ಇಲ್ಲೂ ಕೂಡ 5 ದಿನಗಳ ಜಾತ್ರೆ ನಡೀತಾ ಇದೆ. ಯಲ್ಲಮ್ಮ ದೇವಿ ಕೂಡ ಪಾರ್ವತಿ ದೇವಿಯ ಸ್ವರೂಪನೇ ಆಗಿರೋದ್ರಿಂದ ಸೌದತ್ತಿಯಲ್ಲೂ ಕೂಡ 5 ದಿನಗಳ ಜಾತ್ರೆ ನಡೀತಾ ಇದೆ. ನಿಮ್ಮ ಆಚರಣೆ ಪದ್ಧತಿಯ ಪ್ರಕಾರ ನೀವು ರೇಣುಕಾ ಯಲ್ಲಮ್ಮ ದೇವಿಯ ಪೂಜೆಯನ್ನು ಇದೇ ಹುಣ್ಣಿಮೆ ದಿನ ಮಾಡಬಹುದು. ಹಾಗೆ ವೀವರ್ಸ್ ಒಬ್ಬರು ರೇಣುಕಾ ಯಲ್ಲಮ್ಮ ದೇವಿಗೆ ಮುಡಿಪು ಕಟ್ಟೋದನ್ನು ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಮನೆ ದೇವರು ಅಥವಾ ಕುಲದೇವತೆಗೆ ಮುಡಿಪು ಕಟ್ಟೋದು ಅಂದರೆ ಅರಿಶಿಣದ ಬಟ್ಟೆಯಲ್ಲಿ ನಾವು 11 ರೂಪಾಯಿ ಅಥವಾ 8 ರೂಪಾಯಿಯನ್ನು ನಾವು ಕಾಣಿಕೆ ಕಟ್ಟಿ ಇಡಬೇಕು. ಈ ದಿನ ಏನಾದರೂ ಒಂದು ಬೇಡಿಕೆನ ಬೇಡಿಕೊಂಡು ಈ ದಿನ ಕಟ್ಟಿ ಇಡಬಹುದು. ನಮ್ಮ ಕಡೆ ನಾವು ಹಳದಿ ಬಟ್ಟೆನ ಉಪಯೋಗಿಸ್ತೀವಿ. ದಯವಿಟ್ಟು ನಿಮ್ಮ ಪದ್ಧತಿ ಪ್ರಕಾರ ನಿಮ್ಮ ಕಡೆ ಹೇಗಿದೆಯೋ ಆಚರಣೆ ಆ ರೀತಿ ನೀವು ಮಾಡಬಹುದು. ಅಲ್ಲದೆ ಮನೆಗಳಲ್ಲಿ ಏನಾದರೂ ನೀವು ಕೂಡ ರೇಣುಕಾ ದೇವಿಯ ಒಂದು ಪೂಜೆ ಮಾಡಬೇಕು ಅಥವಾ ಆ ದೇವಿ ಹೆಸರೇಳಿ ನಾವು ಈ ದಿನ ಮನೆಯಲ್ಲಿ ದೀಪ ಹಚ್ಚೋದು, ದೀಪಾರಾಧನೆ ಮಾಡೋದು ಮಾಡ್ತೀವಿ. ನಿಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಹೋಗಿ ಬರ್ತೀವಿ ಅಂದರೆ ದಯವಿಟ್ಟು ಹೋಗಿ ಬನ್ನಿ. ತುಂಬ ಒಳ್ಳೆಯದು. ರೇಣುಕಾ ಯಲ್ಲಮ್ಮ ದೇವಿ ಅಂದರೆ ಮುತ್ತೈದೆತನವನ್ನು ಶಾಶ್ವತವಾಗಿ ಇರುವಂತೆ ಆಶೀರ್ವಾದ ಮಾಡುವಂಥ ತಾಯಿ. ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತನ್ನ ಗಂಡನ ದೀರ್ಘಾಯಸ್ಸಿಗೋಸ್ಕರ ಈ ದಿನ ರೇಣುಕಾ ದೇವಿಯನ್ನು ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ವಿಡಿಯೋ ಸ್ಕ್ರೀನ್ ಮೇಲೆ ನಾನು ರೇಣುಕಾ ದೇವಿಯ ತುಂಬಾ ಪವರ್ಫುಲ್ ಆಗಿರುವಂಥ 3 ಮಂತ್ರಗಳನ್ನು ಕೊಟ್ಟಿದ್ದೀನಿ. ಈ ಮಂತ್ರಗಳನ್ನು ತಪ್ಪದೇ ಈ ದಿನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪಠನೆ ಮಾಡಬಹುದು. ತುಂಬ ಸರಳವಾದಂಥ ಮಂತ್ರಗಳೇನೆ. ಪೂಜೆಯೆಲ್ಲ ಆದಮೇಲೆ 2 ನಿಮಿಷ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿಕೊಂಡು ಓಂ ಶ್ರೀ ರೇಣುಕಾ ದೇವಿಯೇ ನಮಃ ಅಂತ 21 ಸಲ ಹೇಳ್ಕೊಳ್ಳಿ ಅಥವಾ 108 ಸಲ ಹೇಳ್ಕೊಳ್ಳಿ. ಇನ್ನೊಂದು ರೇಣುಕಾ ದೇವಿಯ ಗಾಯತ್ರಿ ಮಂತ್ರ ಓಂ ಆದಿಶಕ್ತಿಯಾಯೈ ವಿದ್ಮಹೆ ಜಮದಗ್ನಿ ಸತಿಯಂಚ ಧೀಮಹೆ ತನ್ನೋ ರೇಣುಕಾಂಬಾ ದೇವಿ ಪ್ರಚೋದಯಾತ್. ಇದನ್ನ 3 ಸಲ ಅಥವಾ 11 ಸಲ ಹೇಳಬೇಕು. ಇನ್ನೊಂದು ಸ್ತುತಿ ಮಂತ್ರ ಯಾದೇವಿ ಸರ್ವಭೂತೇಷು ರೇಣುಕಾ ಯಲ್ಲಮ್ಮ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ತುಂಬಾ ಸುಲಭವಾದಂಥ ತುಂಬಾ ಪವರ್ಫುಲ್ವಾದಂಥ ಮಂತ್ರಗಳು. ಯಾರು ಬೇಕಾದರೂ ಮನೆಯಲ್ಲಿ ಪಠನೆ ಮಾಡಬಹುದು. ಈ ಮಂತ್ರಗಳನ್ನು 11 ಸಲ ಅಥವಾ 21 ಸಲ ಅಥವಾ 108 ಸಲ ಪಠನೆ ಮಾಡಬಹುದು. ದೇವಸ್ಥಾನಗಳೇನಾದರೂ ಹತ್ತಿರದಲ್ಲಿದ್ದರೆ ಅಲ್ಲಿ ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ. ಅರಿಶಿಣ, ಕುಂಕುಮ ಮತ್ತು ಹೂವು ಇದನ್ನು ತೊಗೊಂಡು ಹೋಗಿ ದೇವಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು. ಆಮೇಲೆ ನೀವು ಪೂಜೆ ಸಿದ್ಧತೆ ಎಲ್ಲನೂ ಕೂಡ ಮಾಡ್ಕೋಬಹುದು. ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮೀ ನಾರಾಯಣ ಗಣಪತಿ ವಿಗ್ರಹನ ಜೊತೆಯಲ್ಲಿಟ್ಕೊಂಡು ಈ ದಿನ ಪಂಚಾಮೃತ ಅಭಿಷೇಕವನ್ನು ಮಾಡಿ
ಆ ನಂತರ ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಪ್ರಾರಂಭ ಮಾಡಿ. ಸೂರ್ಯೋದಯ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಒಬ್ಬರು ಸೂರ್ಯನಿಗೆ ಅಥವಾ ಚಂದ್ರನಿಗೆ ಅರ್ಘ್ಯ ಕೊಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ. ಸೂರ್ಯ ಚಂದ್ರರಿಗೆ ಅರ್ಘ್ಯ ಕೊಡೋದು ಅಂದರೆ ಅವ್ರಿಗೆ ನೀರನ್ನು ಅರ್ಪಿಸೋದು. ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂವನ್ನು ಹಾಕಿ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀರನ್ನು ಸೂರ್ಯನಿಗೆ ತೋರಿಸಿ ಓಂ ಸೂರ್ಯದೇವಾಯ ನಮಃ ಅಂತ 3 ಸಲ ಹೇಳಿಕೊಂಡು ಆ ನೀರನ್ನು ಎರಡೂ ಕೈಯಿಂದ ಆ ಚೆಂಬನ್ನು ಹಿಡ್ಕೊಂಡು ತುಳಸಿ ಗಿಡಕ್ಕೆ ಆ ನೀರನ್ನು ಹಾಕಬೇಕು. ಇದು ಅರ್ಘ್ಯ ಕೊಡುವಂಥ ವಿಧಾನ. ಇನ್ನು ಸಂಜೆ ಚಂದ್ರೋದಯ ಆದಮೇಲೆ ನಿಮಗೆ ಚಂದ್ರ ಕಾಣಿಸಿದ ಮೇಲೆ ಆಗಲೂ ಕೂಡ ಇದೇ ರೀತಿಯೇ ಮಾಡಬೇಕು. ಯಾವುದೇ ಗಿಡಕ್ಕೆ ಬೇಕಾದರೂ ನೀರನ್ನು ಅರ್ಪಿಸ್ಬೋದು. ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳಿಕೊಂಡು ಆ ನೀರನ್ನು ಗಿಡಗಳಿಗೆ ಹಾಕಬೇಕು. ಇದು ಅರ್ಘ್ಯ ಕೊಡುವಂಥ ವಿಧಾನ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:50 ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು. ಈಗಾಗಲೇ ಕೆಲವರು ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಈ ದಿನದ ವಿಶೇಷ ನೈವೇದ್ಯ ಅಂದರೆ ಬಿಳಿ ಚಿತ್ರಾನ್ನ ಮತ್ತು ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಅಂದರೆ ಸಾಬೂದಾನದ ಪಾಯಸ. ಈ ದಿನ ಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕು. ಹಾಗಾಗಿ ನೀವು ಇದೇ ನೈವೇದ್ಯ ಮಾಡ್ತೀವಿ ಅಂದರೆ ಎಲ್ಲ ದೇವ್ರಿಗೂ ಕೂಡ ಇದೇ ನೈವೇದ್ಯ ಮಾಡಬಹುದು. ಅಥವಾ ಭಾನುವಾರ ಆಗಿರೋದ್ರಿಂದ ಗೋಧಿ ಪಾಯಸ ಅಥವಾ ಸಿಹಿ ಪೊಂಗಲನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು. ಅಷ್ಟೇ ಅಲ್ಲದೆ ಯಾರಾದರೂ ಇದೇ ಮೊದಲನೇ ಸಲ ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಬೇಕು ಅಂತ ಇದ್ದರೆ ಈ ದಿನ ಮಾಡಿ, ತುಂಬಾ ಒಳ್ಳೆಯದು. ಹುಣ್ಣಿಮೆ, ಭಾನುವಾರ, ಅದರಲ್ಲೂ ಮಾಘ ಮಾಸ. ಹಾಗಾಗಿ ಈ ದಿನದಿಂದ ನೀವು ಪ್ರಾರಂಭ ಮಾಡ್ಬೋದು. ಅದರ ಜೊತೆಗೆ ತಪ್ಪದೇ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು ಅಥವಾ ಲಲಿತಾ ಸಹಸ್ರನಾಮ. ಈ ದಿನ ಎರಡನ್ನೂ ಮಾಡ್ತೀವಿ ಅನ್ನೋದಾದರೆ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಸಂಜೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ತುಂಬ ಅಂದರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಈ ರೀತಿ ಮನೆಗಳಲ್ಲಿ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಎಂಥದ್ದೇ ವಾಸ್ತುದೋಷ ಇದ್ದರೂ ಅದು ನಿವಾರಣೆ ಆಗಿಬಿಡುತ್ತೆ. ಇನ್ನು ಈ ದಿನ ದೀಪಾರಾಧನೆಯನ್ನು ಮಾಡಬೇಕು. ಬೆಲ್ಲದ ದೀಪಾರಾಧನೆ. ನೀವು ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆ ದೇವರಿಗೂ ಸಲ್ಲತ್ತೆ, ಲಕ್ಷ್ಮೀ ದೇವಿಗೂ ಸಲ್ಲತ್ತೆ, ರೇಣುಕಾ ಯಲ್ಲಮ್ಮ ದೇವಿಗೂ ಸಲ್ಲತ್ತೆ, ಜೊತೆಗೆ ಆಂಜನೇಯ ಸ್ವಾಮಿಗೂ ಕೂಡ ಸಲ್ಲತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಈ ಎಲ್ಲ ದೇವರನ್ನು ಕೂಡ ನೀವು ನೆನೆಸ್ಕೊಂಡು ಮನೇಲಿ ಬೆಲ್ಲದ ದೀಪಾರಾಧನೆ ಮಾಡಿ. ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ಆದಷ್ಟು ಬೆಳಗ್ಗೆ ಮಾಡಿದ್ರೇ ಒಳ್ಳೆಯದು. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡಬಹುದು. ಸಂಜೆ 6 ಗಂಟೆ ನಂತರ ನೀವು ಮಾಡಬಹುದು. ಬೆಲ್ಲದ ದೀಪಾರಾಧನೆ ಮಾಡಾದಮೇಲೆ ಬೆಲ್ಲ ಮತ್ತು ಅಕ್ಕಿನ ಏನು ಮಾಡಬೇಕು ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀರಾ. ಬೆಲ್ಲ ಮತ್ತು ಅಕ್ಕಿನ ನೀವೇ ಮನೇಲಿ ಪೊಂಗಲ್ ಅಥವಾ ಪಾಯಸನ ಮಾಡಿ ತಿನ್ಬೋದು. ಅಥವಾ ಹಸುಗಳೇನಾದರೂ ನಿಮ್ಮ ಮನೆ ಅಕ್ಕಪಕ್ಕ ಇದ್ದರೆ ಅಕ್ಕಿನ ನೆನೆಸಬೇಕು. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ನೆಂದಿರೋಂಥ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಹಸುಗಳಿಗೆ ತಿನ್ನೋದು ಕೊಡಿ. ತುಂಬ ಒಳ್ಳೆಯದು. ಹಸುಗಳಿಲ್ಲ ಅನ್ನೋರು ನೀವೇ ಮನೆಯಲ್ಲಿ ಪೊಂಗಲ್ಲು ಅಥವಾ ಪಾಯಸ ಮಾಡ್ಕೊಂಡು ಮನೆಯವರೆಲ್ಲರೂ ಕೂಡ ತಿನ್ಬಹುದು. ಸ್ನೇಹಿತರೆ, ಬೆಳಗಿನ ಪೂಜೆ ಇಷ್ಟೆಲ್ಲ ನೀವು ಮಾಡಿರ್ತೀರ. ಇನ್ನು ಸಂಜೆಗೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ, ತುಳಸಿ ಮುಂದೆ ದೀಪಗಳನ್ನು ಹಚ್ಚಬೇಕು. ಅದರ ಜೊತೆಗೆ ಚಂದ್ರನನ್ನು ನೋಡಿ ಅರ್ಘ್ಯನ ಕೊಡಬೇಕು. ಚಂದ್ರ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. 7 ಗಂಟೆ ನಂತರ ಚಂದ್ರೋದಯ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಚಂದ್ರನ ಮಂತ್ರನ ಹೇಳಿಕೊಂಡು ಅರ್ಘ್ಯನ ಕೊಡಿ. ಇನ್ನು ಹುಣ್ಣಿಮೆ ಪೂಜೆಯ ವಿಸರ್ಜನೆ. ನೀವೇನಾದರೂ ಈ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಅಥವಾ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಂಜೆ 9 ಗಂಟೆ ನಂತರ ಅದನ್ನೆಲ್ಲ ಕದಲಿಸಿ ಸೋಮವಾರ ಬೆಳಗ್ಗೆ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡಿ ಸೋಮವಾರದ ಪೂಜೆನ ನೀವು ಮಾಡ್ಕೋಬಹುದು. ಪೂಜೆ ಸಮಯನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ 4ರಿಂದ 6 ಗಂಟೆ ಒಳಗಾಗಿ ಸ್ನಾನ ಮಾಡಬೇಕು. 6ರಿಂದ ಮಧ್ಯಾಹ್ನ 12:50 ತನಕ ಮನೇಲಿ ಪೂಜೆ ಮಾಡ್ಕೋಬಹುದು. ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಅನ್ನೋರು ಸಂಜೆ 6 ಗಂಟೆ ನಂತರ ಪೂಜೆ ಮಾಡಬಹುದು. ರಾತ್ರಿ 9 ಗಂಟೆ ನಂತರ ನೀವೇನು ಲಕ್ಷ್ಮೀ ಪೂಜೆ ಮಾಡಿರ್ತೀರೋ ಅದನ್ನು ಕದಲಿಸಿ ಸೋಮವಾರ ಬೆಳಗ್ಗೆ ವಿಸರ್ಜನೆ ಮಾಡಬಹುದು. ಇದಿಷ್ಟು ಕೂಡ ಮಾಘಿ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ದಿನ ಮಾಡೋ ಅಂಥ ಪೂಜೆ ಆಚರಣೆಗಳು. ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?